ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನು ಹಳೆಯ ರಾಮಾಯಣ ಕಾಲದ ಸೀತಾಮಾತೆಯ ಮಂದಿರಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದೇ ನೋಡಿ ನಮ್ಮ ಸೀತಾಮಾತೆಯ ಮಂದಿರ. ವಿಶ್ವದಲ್ಲಿ ಏಕೈಕ ಸೀತೆ ಇರ್ತಕ್ಕಂಥ ಸ್ಥಳ. ನೀವೆಲ್ಲ ಕಡೆ ನೋಡಿರಬಹುದು, ರಾಮ ಮತ್ತು ಸೀತೆ ಯಾವ ಜೊತೆಯಾಗಿರ್ತಾರೆ. ಆದರೆ ಇಲ್ಲಿ ಸೀತೆಯ ವಿಗ್ರಹ ಮಾತ್ರ ಇರ್ತದೆ. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ರಾಮಾಯಣ ಕಾಲದಲ್ಲಿ ಯಾವಾಗ ರಾಮನು ಸೀತೆಯ ಮೇಲೆ ಸಂಶಯಪಟ್ಟು ಸೀತೆಯನ್ನು ಕಾಡಿ ಕಳಿಸ್ತಾನೆ, ಲಕ್ಷ್ಮಣ ಹೇಳ್ತಾನಲ್ಲ, ಬಿಟ್ಟು ಬಾ ನಿಮ್ಮ ಅತ್ತಿಗೆ ಏನಂತ ಹೇಳಿದಾಗ ಆ ಲಕ್ಷ್ಮಣ ತಂದು ಸೀತೆಯನ್ನು ಈ ಪ್ರದೇಶದಲ್ಲಿ ಬಿಟ್ಟು ಹೋಗ್ತಾನೆ. ಈ ಪ್ರದೇಶ ಇರುವುದು ಈ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಆಲ್ಮಟ್ಟಿಯ ಹತ್ತಿರ ಸೀತಿಮಣಿ ಎಂಬ ಗ್ರಾಮ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಯ ಪೂಜಾರಿಗಳು ನೀಡ್ತಾರೆ. ಬನ್ನಿ ಕೇಳೋಣ. ಅವಾಗ ಸೀತಾಮಾತೆ ಅಳಾಕತ್ತಿದ್ರು. ವಾಲ್ಮೀಕಿ ಮಹರ್ಷಿಗಳು ಹೊಳಿ ಜಳಕ ಮಾಡಾಕತ್ತಿದ್ರು. ಅವಾಗ ಈಕಿ ಅಳುವುದನ್ನೇ ಕೇಳಿ ತಗೊಂಡ್ಬಂದು ಇಲ್ಲಿ ಜೋಪಾನ ಮಾಡಿದ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಂದು ಜೋಪಾನ ಮಾಡಿದರು. ಇದು ಲವಕುಶ ಹುಟ್ಟಿದಂಥ ಜಾಗ. ಲವಕುಶ ಹುಟ್ಟಿದಾಗ ಹೊಳಿಲಿದ್ದ ನೀರು ಸಮಸ್ಯೆ ಆಕತ್ತಂತೇಳಿ ವಾಲ್ಮೀಕಿ ಮಹರ್ಷಿಗಳು ತಪೋಶಕ್ತಿಲಿ ಆದಂಥ ಹೊಂಡ. ನಾಲ್ಕು ತಿಂಗಳಿಗೊಮ್ಮೆ ನೀರೆಲ್ಲ ಖಾಲಿ ಮಾಡಿ ತೊಳಿತೀವಿ. ಮತ್ತು 3 ದಿನಕ್ಕೆ ಅಷ್ಟೇ ಬರ್ತೈತಿ, 4 ದಿನಕ್ಕೆ ಅಷ್ಟೇ ಬರ್ತೈತೆ. ನೀರು ಬತ್ತಂಗ ಅವ್ರ ತಪೋಶಕ್ತಿ ಐತೆ ಅಂತ ಅದಕ್ಕೆ. ಇಲ್ಲಿ ಸೀತಾಮಾತೆ ಲವಕುಶ ಹುಟ್ಟಿಂದ ಅವ್ರು ದೊಡ್ಡವರಾಗಿಂದ ಹಳೆ ಅಯೋಧ್ಯೆಗೆ ಹೋಗುವಾಗ ನಾ ಕುಂತ ಜಾಗ ಇರಲಿ ಅಂತ ಕೈ ಮಾಡಿದಕ್ಕೆ ಒಂದು ಉದ್ಭವ ಮೂರ್ತಿ ಸಾಂದು ಅದು ಹೈದರಾಬಾದ್ ನಿಜಾಮನ ದರ್ಬಾರ್ದಾಗ ಮೂರ್ತಿ ದುನ್ನು ಆತದು. ಅದಕ್ಕೆ ಆ ದುನ್ನಾದ ಮೂರ್ತಿ ಇಡಬಾರ್ದಂತ ಮತ್ತೊಂದು ಮೂರ್ತಿ ಸ್ಥಾಪನೆ ಮಾಡಿ ಅದು ತೆಗಿಬೇಕಂದ್ರೆ ಗುಡಿ ವಾಬ್ರೇಷನ್ ಆದಂಗೆ ಆತಂತ ಹೆದರಿ ಬಿಟ್ಟಾರ. ಮೂರ್ತಿ 2 ಹೆಸರು ಒಂದೇ. ನಮ್ಮ ಭಾರತ ದೇಶದಾಗ ಒಬ್ಬಕ್ಕಿದ್ದ ಜಾಗ ಎಲ್ಲಿ ಇಲ್ಲ, ಒಂದೇ ಜಾಗ. ಇದು ಯಾಕೆ ಬೆಳೆದಿಲ್ಲಪ್ಪ, ಇದು ಹಿಂದೆ ಹೋಯ್ತು, ಈಗೇನೋ ಸ್ವಲ್ಪ ಕಷ್ಟ ಬೀಳಾಕೈತೆ, ಒಂದು ಏನೋ ಬೆಳೆಸ್ಬೇಕಂತೇಳಿ. ಕಡಿ ಕುಡಿ ಎಲ್ಲಿ ಇರ್ತೈತೆ ಗೊತ್ತಾಗತ್ತೆ? ಅದು ರಾಕ್ಷಸರ ಸೇವನೆ ಮಾಡುವಂಥ ಆಹಾರ ಅದು. ಕಡಿ ಕುಡಿ ಅವು ದೇವ್ರ ದೌಡ ಬೆಳಿತಾವು. ಇವು ಸಪ್ಪಂದು ಉಂಡ್ಕೆ ತಾನು ಕುಂದು ಇವು ಬೆಳೆಯಂಗಿಲ್ಲ ದೌಡ. ಶ್ರೀರಾಮ ಇವ್ರ ಕಾಣನೂ ಗೊತ್ತಿಲ್ಲ, ಹುಳಿನೂ ಗೊತ್ತಿಲ್ಲ, ಕಾಂಡನೂ ಗೊತ್ತಿಲ್ಲ, ಹೆಂಡನೂ ಗೊತ್ತಿಲ್ಲ. ಇವ್ರು ಯಾವಾಗ ಬೆಳಿಬೇಕು? ಅದಕ್ಕೆ ಈಗ ದೇವ್ರಿಗೆ ಬ್ಯಾಟಿ ಮಾಡ್ತಾರ. ಯಾವ ದೇವ್ರು ಬ್ಯಾಟಿ ಬೇಡೈತಿ, ಯಾವ ಪಂಡಿತ ಶಾಣೆ ಇದಕ್ಕೆ ಬ್ಯಾಟಿ ಮಾಡಂತ ಹೇಳ್ಯಾನ, ಅವನು ನಮ್ಮ ಮುಂದೆ ಹೇಳಿ ಅವ್ನು ನಾವು ತಲೆ ಬಗ್ತೀವಿ. ತಾವು ತಿನ್ನು ಚಟಕಾಗಿ ಕರ್ಕೊಂಬಂದು ದೇವ್ರ ಮುಂದೆ ಬ್ಯಾಟಿ ಮಾಡಿ ತಿಂತಾರ. ಅದು ದೇವ್ರಿಗೆ ಬ್ಯಾಟಿ ಮಾಡ್ಬಾರ್ದಂತ ಹಿರಿಯರು ಆದಿ ಕಾಲದಾಗಿದ್ದ ಕುಂಬಳಕಾಯಿ ಮಾಡಿಟ್ಟಾರ. ಈಗ ನಾನು ಒಬ್ಬ ಸ್ವಾಮಿ ಹೋಗಿ ಎಲ್ಲಾರು ಹೋಗಿ ತಿಂದು ಕುಡಿದು ಬಂದ್ರೆ ನನಗೆ ಸ್ವಾಮಿ ಅನ್ನೋದಿಲ್ಲ, ಬಾರ್ಲಿ ಅಂತಾರೆ. ನಾನು ಅದನ್ನು ನಾವು ತಿಳ್ಕೋದು. ಪ್ರಾಣಿ ಹಿಂಸೆ ಮಹಾಪಾಪ. ನೀವು ಸಾಕಷ್ಟು ತಿಳುವಳಿಕೆ ಇದ್ದವರು ತಿಳ್ಕೋದು. ಪ್ರಾಣಿ ಹಿಂಸೆ ಮಾಡಬಾರ್ದು. ಯಾರಪ್ಪ ಅದನ್ನು ನರಬಲಿ ಕೇಳಿದವರು? ಚಾಮುಂಡಿ ರಾಕ್ಷಸನ ಸಂಹಾರ ಮಾಡುವಾಗ ಅವ್ರನ್ನ ನರಬಲಿ ಕೇಳಲಕ್ಕೆ, ಈ ಅಡ್ಡಾಡು ಮೂಕ ಪ್ರಾಣಿ ಕೋದ ತಿನ್ರಿ ಅಂತ ಹೇಳಿಲ್ಲಕ್ಕೆ. ಅದೇ ಚಾಮುಂಡಿ ಬೆಟ್ಟದಾಗ ಇವತ್ತಿಗೆ ಬ್ಯಾಟಿ ಮಾಡೋದಿಲ್ಲ. ಇದು ಸೀತಾಮಾತೆ ಹುಟ್ಟಿದ ಊರು ಅಲ್ಲ ಯಾರ ಇಲ್ಲ ಅಂದ್ರೆ ಸಂಚಾರ ಮಾಡ್ಕೊತ ಬಂದಾಗ ಇಲ್ಲಿ ಅಯೋಧ್ಯೆದಾಗ ಲಂಕಾದಾಗಿದ್ದ ಕರ್ಕೊಂಡು ಹೋಗಿದ್ದಿಲ್ಲ. ಅವಾಗ ತುಂಬ ಗರ್ಭಿಣಿದ್ವು. ಊರಾಗ ಅಗಸ್ತ್ಯರು ಗಂಡ ಹೆಂಡತಿ ಜಗಳ ಆಡುವಾಗ ಬಿಟ್ಟು ಹೇಳ್ತಿ ಆಳಕ್ ನಾ ರಾಮ ಅಲ್ಲಂತ ಅಂದಿದ್ನಂತ ಅಗಸ್ತ್ಯರ. ಅದು ರಾಮನ ಕಿವಿಗೆ ಬಿದ್ದು ಹಿಂಗಂದಪ್ಪ, ಒಬ್ಬಗರ ನನ್ನ ಮನುಷ್ಯನಾಗ ಕೆಟ್ಟ ಆದ್ಮೇಲೆ ಹೋಗಿ ಬಿಟ್ಟು ಅಂತ ಕಳಿಸಿದ್ದ. ಅವಾಗ ಲಕ್ಷ್ಮಣ ಇಲ್ಲಿ ಬಂದು ಬಿಟ್ಟಿದ್ದ. ಲಕ್ಷ್ಮಣನ ಜೋಡಿ ಮತ್ತು ವಾಲ್ಮೀಕಿ ಮಹರ್ಷಿಗಳೆಲ್ಲಿ ಬೆಟ್ಟ ಅವರು ಹೊಳಿ ಜಳಕ ಮಾಡಕ್ಕೆ ಇಲ್ಲೇ ಇದ್ದವ್ರು. ಅವರು
ಅವ್ರು ಸಂಚಾರಿ ಮಂದಿ ಅವ್ರು ಎಲ್ಲಿ ತಮಗೆ ಅನುಕೂಲ ಬರ್ತಾರೆ ಇರೋರು ಋಷಿಗಳು ಜಳಕ ಮಾಡೋರು ಅಡ್ಡಾಡೋರು ಉಣ್ಣೋರು ತಿನ್ನೋರು ಋಷಿಗಳಲ್ರಿ ಅವ್ರು ಎಲ್ಲಿ ಬೇಕಾದಲ್ಲಿ ಅವ್ರು ಅದಕ್ಕೆ ಪರಮೇಶ್ವರ ಅವಾಗ ಏನಂತ ರಾಮಾಯಣ ಬರು ಸಾಕಪ್ಪ 30 ವರ್ಷ ಆಗೈತಿ ಮುಗಿಸ್ಬಿಡಿ ನನ್ನಂತ. ಅದಕ್ಕೆ ಇಲ್ಲಿ ಲವಕುಶ ಹುಟ್ಟಿಂದ ಅವರು ದೇಶ ಸಂಚಾರ ಮಾಡ್ಕೊಂತ ಅಯೋಧ್ಯೆ ಕುದುರಿಬೇಕು ಲವಕುಶರು ಕಟ್ಟಿದ್ರು. ಅಲ್ಲಿಗೆ ಅದು ಮುಗಿಸೋಕೆ ಪ್ರಯತ್ನ ಮಾಡಿದಾರೆ. ಇವು ಗುಡಿ ಅವಾಗಿನವ್ರಿ ಮೊದಲು ಇವು 3 ಕಲ್ಲಿನ ಗುಡಿ ಅವಾಗಲೂ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು. ಇದು ಪುರಾತನ. ಅವು 3 ಪುರಾತನ ಗುಡಿನ ಅವನ್ನ ನಾರ್ದಸಾಗ ಅಂತ ತೆಗೆದು ಕಟ್ಟ್ಯಾರ. ಅವು ಪುರಾತನ ದೇವಸ್ಥಾನ. ಇವು ಈಗ ಕಟ್ಟ್ರನ್ರಿ ಇವ್ನು ಮುಂದಿನ ಇದು ಹೈದರಾಬಾದ್ ನಿಜಾಮನ ದರ್ಬಾರದಾಗ ಆ ಮಸೂತಿ ಟೈಪ್ ಮಾಡಿದವ ಕೇಳ್ದು. ಅವ್ರ ಶೈಲಿ ಒಳಗ ಒಳಗಿನ ಗುಡಿ ಬಿಟ್ಟಿದ್ದು ಅಟ್ಟ ಮಾಡಿದವ. ಮೂರ್ತಿ ಬಿಣ್ಣು ಮಾಡಿದ. ಮೂರ್ತಿನೂ ಹೊಡೆದಾರ ಒಳಗ ಅದು ಅಲ್ಲೇ ಬಿದ್ದಿತ್ತಾನ ತಗೊಂಡು ಮಠ. ಅವ ಹೈದರಾಬಾದ್ ನಿಜಾಮುದ್ದೀನ ತನ್ನ ರಾಜ್ಯ ವಿಸ್ತರಣೆ ಮಾಡ್ಬೇಕಂತ ಎಲ್ಲರಿಗೆ ಆಸೆ ಹಿಂದೂ ಎಲ್ಲಾರನು ಎಲ್ಲ ನಾಶ ಅವಂಗೂ ಅದೊಂಥರ ಆಸೆ ಇನ್ನ ಬೆಳೆಸ್ಬೇಕಂತೇಳಿ ಹಂಗಾಗಿದ್ದು. ಅವು 3 ಗುಡಿ ಜೋಪಡಿ ಹಂಗಿದ್ದು. ಅವು ಚಲೋ ಇದ್ದು. ಅವು ನಾರ್ದಸಾಗ ಅಂತೇಳಿ ಕೇಳಿದ್ರೆ ಮಾಡ್ಯಾರ. ಈಗ 5 ಗುಡಿ ಐತಲ್ಲ ವೆಂಕಟರಮಣ ಗುಡಿ ಡ್ಯಾಮಿನ ಥರದಾಗ ಬಂದಿತ್ತು. ಅದು ಡ್ಯಾಮ ಥರ ಹರಡುವಾಗ ಅದನ್ನು ತಂದು ಇಲ್ಲಿ ಕಟ್ಟಿದ್ರು. ಈಗ ಅಲ್ಲೊಂದು ಆಟದ ನೋಡು ಜೆಂಡ ಎರ್ಸಿದ್ದು 10 ಕಿಲೋ ಅವು ಮುಳುಗಡೆ ಆಗಿದ್ವು. ಅವರು ಇಲ್ಲಿಂದ ಹಿಡ್ಕೊಂತ ಅಲ್ಲೇ ಡ್ಯಾಮಿನ ಥರ ರೀ. ಅಲ್ಲಿ ಗಾಡಿ ಕಟ್ಟಲ್ಲ. ಇಲ್ಲಿ ರೋಡ್ ಬರ್ತೀವಲ್ಲ ಆ ರೋಡಿನ ಬಗ್ಗೆ ಗಾಡಿ ಕಟ್ಟಿಲ್ಲ. ಆ ಥರದಾಗಿದ್ವು ಹೊಸು ಗುಡಿಗಳು. ಅಲ್ಲಿ ತಂದು ಇಲ್ಲಿ ಕಟ್ಟ್ಯಾರ. ಇದು ಎಷ್ಟೋ ವರ್ಷಲೇ ಇದ್ದಂಥ ದೇವಸ್ಥಾನ ಇದು ಒಂದೇ. ನಡ್ಕೋತ ಹೊಂಟೇವ್ರಿ ಸಣ್ಣಾಗ. ಇಲ್ಲಿ ಗವಿ ಮಠದ ದಾರಿ ಗವಿ ಮಠ ಐತತ್ರಿ ಇಲ್ಲಿ ಅಜ್ಜರ ಹೇಳ್ಯಾರಲ್ಲಿ. ಹಂಗಲ್ಲ ಗವಿ ಮಠದ ದಾರಿ ಬಲು ಬಿರಿ ಗುರುಗಳು ಹಂಸ ಬೇಕಾಗ್ಯಾರ. ನಮ್ಮ ಡೈರೆಕ್ಟ್ರು ನಮ್ಮ ಬಿಟ್ಟು ಹೋಗ್ಬಿಟ್ಟಾರ ಗಾಡಿ ತೊಗೊಂಡೆಲ್ಲಿ ಗಪ್ಪ ಗಾಡಿ ಬಂದ್ ಮಾಡಿ. ಗವಿ ಮಠ ಕೊಂಟೆ ನೋಡ್ರಿ. ಈಗ ದೇವ್ರ ಕೊಲೆಯಾಗ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು. ಹೊರಗೆ ಬಂದ್ರಿ ಸ್ನೇಹಿತರ ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು. ಮನ್ಯಾಗ ಹೋದ್ರಿ ಹೆಣ್ಮಕ್ಳ ಮುಂದೆ ನಂದೇನೂ ಇಲ್ಲ ಎಲ್ಲ ನಿಂದ ಅನ್ಬೇಕು. ಮತ್ತು ಆ ಕಡೆ ಈ ಕಡೆ ನೋಡಿ ಯಾರು ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದು ಅನ್ನಬೇಕು. ಅಂದ್ರೆ ಮಜಾ ಇರ್ತೈತಿ. Both places are wonderful places. Please do visit and get blessings of Sita and Rama. Thank you. Thanks for watching this video.